ಈ ಜಾತಕ ಜ್ಯೋತಿಷ್ಯನೆಲ್ಲ ನಂಬೇಕಾ? ಈ ಜಾತಕ ಜ್ಯೋತಿಷ್ಯ ನಿಜನಾ? ನೀವು ತೆಗೆದುಕೊಳ್ಳೋ ನಿರ್ಧಾರ ನಿಮ್ದೇನಾ ಅಥವಾ ಜಾತಕ ನಿರ್ಧಾರ ಮಾಡುತ್ತಾ? ಒಂದೇ ರಾಶಿಯವರು ಸಾವಿರಾರು ಜನ, ಎಲ್ರ ಜೀವನನೂ ಒಂದೇ ಆಗುತ್ತಾ? ಜಾತಕ ದಾರಿ ತೋರಿಸ್ಬೋದು, ಆದ್ರೆ ನಡೆಯೋರು ನೀವು. ನನ್ನ ಅನುಭವನ ತಿಳ್ಕೊಳ್ಳೋದಕ್ಕೆ ಪೂರ್ತಿ ವಿಡಿಯೋ ನೋಡಿ. ನಮಸ್ಕಾರ. ನಾವು ಇವತ್ತು ತುಂಬ ಜನ ನಂಬೋ ಆದರೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ದಿರೋ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಜ್ಯೋತಿಷ್ಯ ಶಾಸ್ತ್ರ, ಆಸ್ಟ್ರಾಲಜಿ. ಗ್ರಹಗಳು, ನಕ್ಷತ್ರಗಳು, ಅವುಗಳ ಆಧಾರದ ಮೇಲೆ ಮನುಷ್ಯನ ಜೀವನದ ಮೇಲೆ ಆಗೋ ಪ್ರಭಾವವನ್ನು ಅಧ್ಯಯನ ಮಾಡೋ ಪದ್ಧತಿ ಜ್ಯೋತಿಷ್ಯ ಶಾಸ್ತ್ರ. ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ. ಬ್ರಹ್ಮಾಂಡದಲ್ಲಿ ಏನು ನಡೆಯುತ್ತೋ ಅದು ನಮ್ಮ ಜೀವನದಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದೇ ತತ್ವ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಹೀಗೆ 27 ನಕ್ಷತ್ರಗಳು. ಪ್ರತಿ ನಕ್ಷತ್ರಕ್ಕೂ ತಂದೆ ಆದ ಸ್ವಭಾವ, ಎನರ್ಜಿ ಇದೆ. ನಕ್ಷತ್ರಗಳು ಮನಸ್ಸಿನ ಸ್ವಭಾವ, ಭಾವನೆಗಳು, ಇನ್ನರ್ ಪರ್ಸನಾಲಿಟಿನ ಸೂಚಿಸುತ್ತೆ. ಪ್ರತಿ 2 ನಕ್ಷತ್ರಕ್ಕೆ ಒಂದು ರಾಶಿ, ಮೇಷ, ವೃಷಭ, ಮಿಥುನ ಎಕ್ಸೆಟ್ರಾ. ಈ ರಾಶಿಗಳು ನಿಮ್ಮ ಔಟ್ವರ್ಡ್ ಪರ್ಸನಾಲಿಟಿ, ನೀವು ಜೀವನದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೀರಾ, ಸಾಮಾನ್ಯ ಗುಣಲಕ್ಷಣಗಳನ್ನೆಲ್ಲ ಹೇಳುತ್ತೆ. ನೆಕ್ಸ್ಟು ಕುಂಡಲಿ. ಇದು ಜ್ಯೋತಿಷ್ಯದ ಕೋರ್. ನೀವು ಹುಟ್ಟಿದ ಪ್ಲೇಸು, ಡೇಟು, ಟೈಮು ಇದನ್ನೆಲ್ಲ ಆಧಾರವಾಗಿಟ್ಕೊಂಡು ರಚನೆ ಮಾಡ್ತಾರೆ. ಕುಂಡಲಿಲಿರೋ ಮುಖ್ಯ ಅಂಶಗಳು 9 ಗ್ರಹಗಳು, 12 ಮನೆ. ಈ 12 ಮನೆಗಳು ಜೀವನದ ಒಂದೊಂದು ಭಾಗನ ಸೂಚಿಸುತ್ತೆ. ಮೊದಲನೇ ಮನೆ ಸ್ವಭಾವ, 7ನೇ ಮನೆ ಮದುವೆ, 10ನೇ ಮನೆ ಕೆರಿಯರ್. ಶಾರ್ಟಾಗಿ ಹೇಳಬೇಕು ಅಂದರೆ ನಕ್ಷತ್ರ ನಮ್ಮ ಇನ್ನರ್ ಸೆಲ್ಫ್, ರಾಶಿ ನಮ್ಮ ಔಟರ್ ಸೆಲ್ಫ್, ಕುಂಡಲಿ ನಮ್ಮ ಇಡೀ ಜೀವನದ ಬ್ಲೂ ಪ್ರಿಂಟ್. ಇದೆಲ್ಲ ಕೇಳೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಆದರೆ ಒಂದು ಪ್ರಶ್ನೆ, ನಿಜವಾಗ್ಲೂ ಇದೆಲ್ಲ ನಮ್ಮ ಜೀವನನ ಕಂಟ್ರೋಲ್ ಮಾಡುತ್ತಾ? ಕೆಲವೊಂದಷ್ಟು ಜನ ಕೂತಿದ್ದಕ್ಕೆ, ನಿಂತಿದ್ದಕ್ಕೆ ಎಲ್ಲದಕ್ಕೂ ಜಾತಕ ತೋರಿಸಿ ಡಿಸೈಡ್ ಮಾಡ್ತಾರೆ. ಇದು ತಪ್ಪೋ ಸರಿ ಅಂತ ಹೇಳೋದಕ್ಕೆ ನಾನು ಯಾರೂ ಅಲ್ಲ. ಕೆಲವ್ರಿಗೆ ಇದು ಮುಂದೆ ದಾರಿ ತೋರಿಸ್ಬೋದು, ಉತ್ಸಾಹ ಕೊಡ್ಬೋದು, ಎನರ್ಜಿ ಕೊಡ್ಬೋದು. ಆದರೆ ನಮ್ಮ ಜೀವನದ ಎಲ್ಲ ಡಿಸಿಷನ್ಗಳು ನಾವು ಜ್ಯೋತಿಷ್ಯದ ಮೇಲೆ ಡಿಪೆಂಡ್ ಆಗಿಬಿಟ್ರೆ ನಮ್ಮ ಜೀವನನ ಬದುಕೋದು ನಾವೇ ಅಲ್ವಾ? ನಾನು ನೋಡಿದ 2 ಘಟನೆಗಳನ್ನ ಈಗ ನಿಮ್ಗೆ ಹೇಳ್ತೀನಿ. ನನ್ನ ಕ್ಲಾಸ್ಮೇಟ್ ಒಬ್ಳು ಅವಳ ಕೊಲೀಗ್ನ ಲವ್ ಮಾಡಿದ್ಲು. ಇಬ್ಬರು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ರು. ಜಾತಕ ತೋರ್ಸೋಕ್ಕೆ ಅಂತ ಒಬ್ಬ ಜ್ಯೋತಿಷಿ ಹತ್ರ ಹೋದರು. ಜ್ಯೋತಿಷಿ ಕೇಳಿದ್ರು, ಜಾತಕ ಏನಾದರೂ ಕೂಡು ಬಂದಿಲ್ಲ ಅಂದರೆ ನೀವಿಬ್ಬರು ಮದುವೆ ಆಗೋ ತೀರ್ಮಾನನ ಏನಾದರೂ ಬದಲಾಯಿಸ್ತೀರಾ ಅಂತ. ಇಲ್ಲ, ಹಾಗೇನಾದರೂ ಕೂಡು ಬಂದಿಲ್ಲ ಅಂದರೆ ಅದಕ್ಕೇನಾದರೂ ಪರಿಹಾರ ಹೇಳಿ ಅಂತ ಇವರಿಬ್ರು ಕೇಳಿದ್ರು. ಜ್ಯೋತಿಷಿ, ಹೇಗೂ ನೀವಿಬ್ಬರು ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀರಾ, ನಿಮ್ಮಿಬ್ರು ಮಧ್ಯೆ ಯಾವ ಸಮಸ್ಯೆನೂ ಬರದೇ ಇರೋ ಹಾಗೆ ಜೀವನ ಮಾಡಿ ಅಂತ ಹೇಳಿ ಜಾತಕನ ತೆರೆದು ನೋಡದೆ ಅವರಿಬ್ರು ಕಳಿಸ್ಕೊಟ್ರು. ಮದುವೆ ಆಗಿ 1 ವರ್ಷದೊಳಗೆ ಅವರಿಬ್ರು ಮಧ್ಯ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಶುರುವಾಗಿ ಮನಸ್ತಾಪ ಜೋರಾಯಿತು. ಗಂಡ ಹೆಂಡತಿ ಗೊತ್ತಾಗದೇ ಇದ್ದಾಗೆ ಬೇರೆ ಒಬ್ಬ ಜ್ಯೋತಿಷಿ ಹತ್ರ ಹೋಗಿ ಇಬ್ರು ಜಾತಕನೂ ತೋರಿಸಿದ್ರು. ಆ ಜ್ಯೋತಿಷಿ ಗಂಡನ ಜಾತಕದಲ್ಲಿ ಯಾವುದೇ ಥರ ದೋಷ ಇಲ್ಲ, ಆದರೆ ಹೆಂಡತಿ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿದ್ರು. ಹೆಂಡತಿನೂ ಗಂಡನು ಗೊತ್ತಾಗದೇ ಇರೋ ಹಾಗೆ ಬೇರೆ ಒಬ್ಬ ಜ್ಯೋತಿಷಿ ಹತ್ರ ಹೋಗಿ ಜಾತಕ ತೋರಿಸಿದ್ಲು. ಅಲ್ಲಿ ಹೆಂಡತಿ ಜಾತಕ ಚೆನ್ನಾಗಿದೆ, ಆದ್ರೆ ಗಂಡನಿಗೆ ದೋಷ ಇದೆ ಅಂತ ಹೇಳಿದ್ರು. ನಾನ್ ಸರಿ, ನೀನ್ ತಪ್ಪು, ನಿನ್ ಗ್ರಾಚಾರ ಸರಿಗಿಲ್ಲ ಅಂತ ಹೀಗೆ ಒಬ್ರನ್ನೊಬ್ರು ಬ್ಲೇಮ್ ಮಾಡ್ತಾ 6 ತಿಂಗಳು ಕಳೀತಾರೆ. ಆಮೇಲೆ ಸಪ್ರೇಟ್ ಆಗೋದು ಅಂತ ಡಿಸೈಡ್ ಮಾಡ್ತಾರೆ. ಇಬ್ರು ತಮ್ಮ ಮನೆಯಲ್ಲಿ ವಿಷಯ ತಿಳಿಸ್ತಾರೆ. ಆಗ ಹುಡುಗನ್ ತಂದೆ ಇಬ್ರನ್ನು ಮಾತಾಡಿಸಿ ಒಬ್ಬ ಫೇಮಸ್ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ. 3 ಸಿಟ್ಟಿಂಗ್ ಆದಮೇಲೆ ಇಬ್ರಿಗೂ ತಮ್ಮ ತಪ್ಪು ಅರ್ಥ ಆಗಿ ಒಬ್ರನ್ನೊಬ್ರು ಸಾರಿ ಕೇಳಿ ನೆಮ್ಮದಿಯಿಂದ ಜೀವನ ನಡೆಸ್ತಾರೆ. ಲಾಸ್ಟ್ ವೀಕು ಅವರಿಬ್ರು ತಮ್ಮ 20th ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿಕೊಂಡ್ರು. ಈಗ 2ನೇ ಇನ್ಸಿಡೆಂಟ್ ಹೇಳ್ತೀನಿ.
ಇವರು ನಮ್ಮ ರಿಲೇಟಿವ್. ಗಂಡ MNC ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಕಂಪ್ನಿ ಇವ್ರನ್ನ ಲೇ ಆಫ್ ಮಾಡ್ತು, ಕೆಲಸ ಕಳ್ಕೊಂಡ್ರು. ತುಂಬ ಪ್ರಯತ್ನ ಪಟ್ಟ ಮೇಲೆ ಇನ್ಯಾವುದೋ ಒಂದು ಚಿಕ್ಕ ಕಂಪ್ನಿನಲ್ಲಿ ಕೆಲಸ ಸಿಕ್ತು. ಆದರೆ ಸ್ಯಾಲ್ರಿ ತುಂಬ ಕಮ್ಮಿ. ಹೆಂಡ್ತಿನೂ ಕೆಲಸ ಮಾಡ್ತಾಯಿದ್ಲು. ಅವಳಿಗೆ ಬರ್ತಾ ಇದ್ದಿದ್ದ ಸಂಬಳಕ್ಕಿಂತ ಗಂಡನಿಗೆ ಬರ್ತಾ ಇದ್ದಿದ್ದ ಸಂಬಳ ಇನ್ನೂ ಕಮ್ಮಿ. ಇದರಿಂದಾಗಿ ಗಂಡ ಹೆಂಡತಿ ಮಧ್ಯ ಮನಸ್ತಾಪ, ಜಗಳ, ಗಲಾಟೆ ಎಲ್ಲ ಶುರುವಾಯಿತು. PUC ಟಾಪರ್ ಆಗಿದ್ದ ಮಗ ಕಾಲೇಜ್ ಸೇರಿ ಒಂದು ಸ್ವಲ್ಪ ದಿನಕ್ಕೆ ಮಂಕಾಗ್ಬಿಟ್ಟ. ಓದೋದಲ್ಲಂತೂ ಇಂಟ್ರೆಸ್ಟೇ ಕಳ್ಕೊಂಬಿಟ್ಟ. ಕಾಲೇಜ್ಗೂ ಹೋಗದೆ ಒಬ್ಬನೇ ಅಲ್ಲಿ ಇಲ್ಲಿ ಅಂತ ಅಡ್ಡಾಡ್ಕೊಂಡಿರ್ತಾನೆ. ಈ ವಿಷಯ ಅಮ್ಮನ ಗಮನಕ್ಕೆ ಬಂದು ವಿಚಾರಿಸಿದಾಗ ನನಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ. ಇದ್ದಕ್ಕಿದ್ದಾಗೆ ಏನಾಯ್ತು ನನ್ನ ಮಗನಿಗೆ ಅಂತ ಟೆನ್ಷನ್ ಆಗಿ ಮಗನ ಜಾತಕನ ಅಮ್ಮ ಒಬ್ಬ ಜ್ಯೋತಿಷಿ ಹತ್ರ ತೋರಿಸ್ತಾರೆ. ಒಬ್ಬರೇ ಬಂದಿದ್ದೀರಾ, ನಿಮ್ಮ ಗಂಡ ಎಲ್ಲಿ ಅಂತ ಕೇಳ್ತಾರೆ. ಇಲ್ಲ, ಅದು ಅವರು ತುಂಬ ಬ್ಯುಸಿ, ಏನೇ ವಿಷಯ ಇದ್ರೂ ನನ್ನ ಹತ್ರನೇ ಹೇಳಿ ಅಂತಾರೆ. ಅದಕ್ಕೆ ಇಲ್ಲ, ನಾಳೆ ನೀವಿಬ್ಬರೂ ಬನ್ನಿ, ನಿಮ್ಮ ಜಾತಕ ತಗೊಂಬನ್ನಿ, ಆಗಲೇ ಹೇಳೋಕ್ಕಾಗೋದು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಬೇರೆ ವಿಧಿ ಇಲ್ಲದೆ ಅಲ್ಲಿಂದ ಹೋದೋಳು ಮಾರನೇ ದಿನ ಗಂಡನ ಜೊತೆ ಇಬ್ಬರು ಜಾತಕನೂ ತೊಗೊಂಡು ಬರ್ತಾಳೆ. ಇಬ್ಬರು ಜಾತಕನೂ ಡೀಟೇಲಾಗಿ ಸ್ಟಡಿ ಮಾಡಿ 48 ದಿನದ ಒಂದು ವ್ರತ ಮಾಡಬೇಕು ಅಂತ ಹೇಳ್ತಾರೆ. ಆ ವ್ರತ ಮುಗಿಯೋವರೆಗೂ ಹೊರಗಡೆ ಒಂದು ಡ್ರಾಪ್ ನೀರು ಕುಡಿಬಾರ್ದು, ಕೆಟ್ಟ ಶಬ್ದ ಮಾತಾಡಬಾರ್ದು, ಜಗಳ ಆಡಬಾರ್ದು, ಹೀಗೆ ಕೆಲವೊಂದು ನಿಯಮಗಳನ್ನ ಹೇಳ್ತಾರೆ. ಅದನ್ನೇನಾದರೂ ತಪ್ಪಿದ್ರೆ ಮಗನ ಆಯಸ್ಗೆ ತೊಂದರೆ ಅಂತ ಹೇಳ್ಬಿಡ್ತಾರೆ. 48 ದಿನ ವ್ರತ ಮುಗಿಯೋದಕ್ಕೆ ಮೊದಲೇ ಅವ್ರ ಮಗ ಮೊದಲಿನಾಗಿ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗೋಕೆ ಶುರು ಮಾಡ್ತಾನೆ. 48 ದಿನದ ವ್ರತ ಮುಗಿದ ಮೇಲೂ 3 ಜನ ಬೆಳಗ್ಗೆ ತಿಂಡಿ, ರಾತ್ರಿ ಊಟ ಒಟ್ಟಿಗೆ ಕೂತ್ಕೊಂಡು ಮಾಡ್ತಾರೆ. ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಈ ಬೈಗುಳ, ಕೆಟ್ಟ ಶಬ್ದ ಎಲ್ಲ ಅವ್ರ ಡಿಕ್ಷನರಿಯಿಂದನೇ ಗಾಯಬಾಗ್ಬಿಟ್ಟಿದೆ. ಮೊದಲನೇ ಇನ್ಸಿಡೆಂಟಲ್ಲಿ ಸೈಕ್ಯಾಟ್ರಿಸ್ಟ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಈ ಎರಡನೇ ಇನ್ಸಿಡೆಂಟಲ್ಲಿ ಜ್ಯೋತಿಷಿನೇ ಒಬ್ರು ಸೈಕ್ಯಾಟ್ರಿಸ್ಟ್ ಆಗ್ಬಿಟ್ರು ಅಂತ ಅನ್ಸತ್ತೆ ಅಲ್ವಾ? ನನ್ನ ಜೀವನದಲ್ಲಿ 2 ಸಲ ಬೇರೆ ಬೇರೆ ಸಿಚುವೇಶನಲ್ಲಿ ಜ್ಯೋತಿಷಿ ಹೇಳ್ದಾಗ ನಡ್ಕೊಂಡು ಮುಗ್ಗರಿಸ್ಬಿದ್ದೆ. ಇನ್ನೊಂದು ಸಲ ಜ್ಯೋತಿಷಿ ಹೇಳಿದ್ಗೆ ವಿರುದ್ಧವಾಗಿ ನಡ್ಕೊಂಡು ಹಳ್ಳಕ್ಕೆ ಬಿದ್ದೆ. ಆಗ ನನ್ನಲ್ಲೊಂದು ಗೊಂದಲ, ಕನ್ಫ್ಯೂಷನ್ ಶುರುವಾಯಿತು. ಈ ಜ್ಯೋತಿಷ್ಯ, ಜಾತಕ ಎಲ್ಲ ನಂಬಬೇಕೋ ಬೇಡವೋ ಅಂತ. ಆಗ ಕೆಲವು ಹಿರಿಯರನ್ನ, ತಿಳಿದವ್ರನ್ನ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಕೇಳಿದೆ. ಕನ್ವಿನ್ಸಿಂಗ್ ಆಗಿರೋ ಉತ್ತರಗಳು ಸಿಕ್ಕಲಿಲ್ಲ. ಆಗ ಈ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಿದೆ. ನಾನು ಮೊದಲು ಓದಿದ ಪುಸ್ತಕನೇ ಈ ಜ್ಯೋತಿಷ್ಯ ಅನ್ನೋದೇ ಸುಳ್ಳು ಅನ್ನೋ ಪುಸ್ತಕ. ಆಮೇಲೆ ಜ್ಯೋತಿಷ್ಯ ಅನ್ನೋದು ವಿಜ್ಞಾನ, ಸೈನ್ಸ್ ಅನ್ನೋ ಪುಸ್ತಕನ ಓದಿದೆ. ಆ ಎರಡನ್ನು ತಾಳೆ ಹಾಕಿ ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ನ ಅದ್ರ ಜೊತೆ ಕಂಪೇರ್ ಮಾಡಿದ್ಮೇಲೆ ನಾನೊಂದು ಡಿಸಿಷನ್ಗೆ ಬಂದೆ. ಆ ಬುಕ್ ಯಾವುದು, ಅದರಲ್ಲಿ ಏನಿತ್ತು ಅನ್ನೋದನ್ನ ಮುಂದಿನ ವಾರ ಹೇಳ್ತೀನಿ. ನೀವು ಈ ಜಾತಕ, ಜ್ಯೋತಿಷ್ಯನ ನಂಬ್ತೀರಾ? ನಿಮ್ಮ ಅನುಭವ, ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಕೇಳ್ತಾರೆ. ಉದುರುತ್ತೆ, ಆದರೆ ಉದುರಿಸೋ ಮಂತ್ರ ಗೊತ್ತಿರಬೇಕು. 5 ಕೆಟ್ಟ ಕೆಲಸ ಮಾಡಿ 10 ದೇವಸ್ಥಾನಗಳು ಸುತ್ಕೊಂಬಂದ್ರೆ ಕೆಟ್ಟ ಕೆಲಸದಿಂದ ಅಂಟ್ಕೊಂಡಿದ್ದ ಪಾಪಗಳು ಪರಿಹಾರ ಆಗಲ್ಲ. ಪುಣ್ಯದ ಕರ್ಮ ಫಲದ ಜೊತೆಗೆ ಪಾಪದ ಕರ್ಮದ ಫಲನೂ ಅನುಭವಿಸ್ಲೇಬೇಕು. ಈ ಜಾತಕ ಎಷ್ಟು ನಿಜ, ಎಷ್ಟು ಸುಳ್ಳು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ನಾನು ಯಾರಿಗೂ ಅಪೋಸ್ ಮಾಡೋದಾಗ್ಲಿ ಅಥವಾ ಹರ್ಟ್ ಮಾಡೋದಾಗ್ಲಿ ನನ್ನ ಉದ್ದೇಶ ಅಲ್ಲ. ನನ್ನ ಅನುಭವನ, ನನ್ನ ಪರ್ಸ್ಪೆಕ್ಟಿವ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೆ. This is Journey of Life, positively with smile and love.